ನಮಸ್ಕಾರ ಫ್ರೆಂಡ್ಸ್. ನಮಗೆ ಹಸಿವಾದಾಗ ಸ್ವಿಗ್ಗಿ ಅಥವಾ ಜೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ತೀವಿ. ಮಳೆ ಇರಲಿ ಚಳಿ ಇರಲಿ ಆ ಡೆಲಿವರಿ ಬಾಯ್ ನಮಗೆ ಬಂದು ಊಟ ತಲುಪಿಸ್ತಾರೆ. ನಾವು ಅವರ ಮುಖ ಕೂಡ ಸರಿಯಾಗಿ ನೋಡಲ್ಲ, ರೇಟಿಂಗ್ ಕೊಟ್ಟು ಸುಮ್ಮನಾಗ್ತೀವಿ. ಆದರೆ ರಾತ್ರಿ ಹೊತ್ತು ಸಿಟಿ ಬಿಟ್ಟು ದೂರವಿರೋ ನಿರ್ಜನ ಪ್ರದೇಶದಿಂದ ಆರ್ಡರ್ ಬಂದರೆ ಆ ಆರ್ಡರ್ ಮಾಡಿದ್ದು ಮನುಷ್ಯನೋ ಹೌದು ಅಲ್ಲವೋ ಅಂತ ಅವರಿಗೆ ಹೇಗೆ ಗೊತ್ತಾಗಬೇಕು? ಇವತ್ತಿನ ಕತೆ ಒಬ್ಬ ಡೆಲಿವರಿ ಬಾಯ್ ಜೀವನದಲ್ಲಿ ನಡೆದ, ಅವನನ್ನೇ ಬೆಚ್ಚಿ ಬೀಳಿಸಿದ ಕೊನೆಯ ಆರ್ಡರ್ ಬಗ್ಗೆ. ಕಥೆಯ ನಾಯಕ ಲೋಹಿತ್ ಪಾರ್ಟ್ ಟೈಮ್ ಆಗಿ ಫುಡ್ ಡೆಲಿವರಿ ಕೆಲಸ ಮಾಡ್ತಾನೆ. ಅಂದು ರಾತ್ರಿ 11:30 ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುತ್ತದೆ. ಲೋಹಿತ್ಗೆ ಸುಸ್ತಾಗಿದೆ. ಸಾಕು ಇವತ್ತಿಗೆ ಲಾಗೌಟ್ ಮಾಡೋಣ ಅಂತ ಫೋನ್ನ ಕೈಗೆ ತಗೊಳ್ತಾನೆ. ಅಷ್ಟರಲ್ಲೇ ಟಿಂಗ್ ಅಂತ ಒಂದು ಹೊಸ ಆರ್ಡರ್ ಬರ್ತದೆ. ಆರ್ಡರ್ ಲೊಕೇಶನ್ ಸಿಟಿಯಿಂದ ಸ್ವಲ್ಪ ದೂರ ಇರುವ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಒಂದು ಲೇಔಟ್ ಇಂದ ಬಂದಿರ್ತದೆ. ವಿಶೇಷ ಅಂದ್ರೆ ಆ ಒಂದು ಆರ್ಡರ್ಗೆ 500 ರೂಪಾಯಿ ಟಿಪ್ಸ್ ತೋರಿಸ್ತಿದೆ. ಲೋಹಿತ್ ಯೋಚಿಸ್ತಾನೆ, ಇದೊಂದು ಆರ್ಡರ್ ಮುಗಿಸಿದ್ರೆ ನಾಳೆ ಪೆಟ್ರೋಲ್ ಖರ್ಚು ಸೇವ್ ಆಗುತ್ತೆ ಅಂತ ಅವನು ದುರಾಸೆಗೆ ಬಿದ್ದು ಆರ್ಡರ್ನ ಅಕ್ಸೆಪ್ಟ್ ಮಾಡ್ತಾನೆ. ಹೋಟೆಲ್ನಿಂದ ಬಿಸಿ ಬಿರಿಯಾನಿ ಪ್ಯಾಕ್ ಮಾಡಿಕೊಂಡು ಬೈಕ್ ಹತ್ತಾನೆ. ಮಳೆ ಜೋರಾಗಿ ಮುಖಕ್ಕೆ ಬಡಿತಿದೆ. ರಸ್ತೆಯಲ್ಲಿ ನೀರು ತುಂಬುತ್ತಿದೆ. GPS ದಾರಿ ತೋರಿಸ್ತಿದೆ. ಅವನು ಸಿಟಿ ಲೈಟ್ಸ್ ದಾಟಿ ಕತ್ತಲಲ್ಲಿರುವ ಆ ಹೊಸ ಲೇಔಟ್ ಕಡೆಗೆ ಹೋಗ್ತಾನೆ. ಅಲ್ಲಿ ರಸ್ತೆಗಳೇ ಇಲ್ಲ, ಬರೀ ಮಣ್ಣು ಮತ್ತು ಪೊದೆಗಳ ಬೀದಿ ದೀಪಗಳು ಆಪಾಗಿವೆ. ಸುತ್ತಮುತ್ತ ಒಂದೇ ಒಂದು ನಾಯಿ ಕೂಡ ಕಾಣ್ತಿಲ್ಲ. ವಿಚಿತ್ರವಾದ ನಿಶಬ್ದ. GPS ಹೇಳ್ತದೆ, ಯು ಹ್ಯಾವ್ ರೀಚ್ಡ್ ಡೆಸ್ಟಿನೇಷನ್ ಅಂತ. ಲೋಹಿತ್ ಬೈಕ್ ನಿಲ್ಲಿಸ್ತಾನೆ. ಅವನ ಎದುರುಗಡೆ ಒಂದು ದೊಡ್ಡದಾದ ಹಳೆಯದಾದ ಬಂಗ್ಲೆ ಕಾಣ್ತದೆ. ಅದರ ಕಾಂಪೌಂಡ್ ಗೋಡೆಗಳು ಬಿರುಕು ಬಿಟ್ಟಿವೆ. ಗೇಟ್ ತುಕ್ಕು ಹಿಡಿದಿದೆ. ಆದರೆ ಮನೆಯ ಒಳಗಿಂದ ಡಿಮ್ ಆದ ಹಳದಿ ಲೈಟ್ ಉರಿತಿದೆ. ಲೋಹಿತ್ ಕಸ್ಟಮರ್ಗೆ ಫೋನ್ ಮಾಡ್ತಾನೆ. ಹಲೋ ಸರ್, ಡೆಲಿವರಿ ಬಂದಿದೆ, ಲೊಕೇಶನ್ ಹತ್ರ ಇದ್ದೀನಿ ಅಂತ. ಫೋನ್ನಲ್ಲಿ ಕೇವಲ ಉಸಿರಾಟದ ಶಬ್ದ ಕೇಳುತ್ತದೆ. ಆಮೇಲೆ ಒಂದು ಗಡಸು ಧ್ವನಿ ಹೇಳ್ತದೆ, ಗೇಟ್ ತೆರೆದಿದೆ, ಒಳಗೆ ಬಾ ಅಂತ. ಲೋಹಿತ್ಗೆ ಸ್ವಲ್ಪ ಭಯ ಆಗುತ್ತದೆ. ಸಾಮಾನ್ಯವಾಗಿ ಕಸ್ಟಮರ್ ಹೊರಗೆ ಬರ್ತಾರೆ, ಇವರೇನು ಒಳಗೆ ಕರೀತಿದ್ದಾರೆ ಅಂತ. ಆದರೂ ಮಳೆ ಬೇರೆ ಬರ್ತಿದೆ ಅಂತ ಗೇಟ್ ತಳ್ಳಿ ಒಳಗೆ ಬೈಕ್ ಬಿಡ್ತಾನೆ. ಮನೆ ಬಾಗಿಲು ಕೂಡ ಸ್ವಲ್ಪ ತೆರೆದಿರುತ್ತದೆ. ಲೋಹಿತ್ ಬಾಗಿಲು ಹೊತ್ತಿರ ಹೋಗಿ ಬೆಲ್ ಮಾಡ್ತಾನೆ. ಯಾರು ಬರಲ್ಲ. ಅವನು ಸರ್ ಸ್ವಿಗ್ಗಿ ಅಂತ ಕೂಗ್ತಾನೆ. ಒಳಗಿನಿಂದ ಅದೇ ಧ್ವನಿ ಬರುತ್ತದೆ, ಒಳಗೆ ಬಂದು ಟೇಬಲ್ ಮೇಲೆ ಇಡು ಅಂತ. ಲೋಹಿತ್ ಧೈರ್ಯ ಮಾಡಿ ಒಳಗೆ ಹೋಗ್ತಾನೆ. ಮನೆ ಒಳಗೆ ವಿಚಿತ್ರವಾದ ವಾಸನೆ ಬರ್ತದೆ. ಅದು ಬಿರಿಯಾನಿ ವಾಸನೆ ಅಲ್ಲ, ಅದು ಕೆಟ್ಟ ಮಾಂಸದ ವಾಸನೆ. ಹಾಲ್ನಲ್ಲಿ ಒಂದು ಹಳೆಯ ಟೇಬಲ್ ಇರ್ತದೆ. ಅದರ ಮೇಲೆ ಊಟ ಇಡೋಕೆ ಹೋಗ್ತಾನೆ. ಆಗ ಅವನ ಕಣ್ಣು ಮನೆಯ ಮೂಲೆಯ ಕಡೆ ಹೋಗುತ್ತದೆ. ಅಲ್ಲಿ ಕೆಂಪು ಬಣ್ಣದ ಡೆಲಿವರಿ ಬ್ಯಾಗ್ಗಳ ರಾಶಿ ಬಿದ್ದಿವೆ. ಸುಮಾರು 10ರಿಂದ 15 ಬ್ಯಾಗ್ಗಳು ಒಂದರ ಮೇಲೊಂದು ಬಿದ್ದಿವೆ. ಜೊಮ್ಯಾಟೊ, ಸ್ವಿಗ್ಗಿ, ಡಂಜೋ ಎಲ್ಲಾ ಕಂಪನಿಗಳ ಬ್ಯಾಗ್ಗಳಿವೆ. ಲೋಹಿತ್ಗೆ ಒಂದು ಡೌಟ್ ಬರ್ತದೆ, ಒಬ್ಬನೇ ಮನುಷ್ಯ ಎಷ್ಟು ಆರ್ಡರ್ ಮಾಡ್ತಾನ? ಹಳೆಯ ಬ್ಯಾಗ್ ಯಾಕೆ ಇಟ್ಕೊಂಡಿದ್ದಾನೆ ಅಂತ. ಅವನ ಹತ್ತಿರ ಹೋಗಿ ನೋಡಿದಾಗ ಆ ಬ್ಯಾಗ್ಗಳ ಮೇಲೆ ರಕ್ತದ ಕಲೆಗಳು ಕಾಣ್ತವೆ. ಮತ್ತು ಆ ರಾಶಿಯ ಪಕ್ಕದಲ್ಲಿ ಡೆಲಿವರಿ ಬಾಯ್ಸ್ ಹಾಕುವ ಹೆಲ್ಮೆಟ್ ಮತ್ತು ಶೂಗಳ ರಾಶಿ ಕೂಡ ಇರುತ್ತೆ. ಲೋಹಿತ್ಗೆ ಅರ್ಥವಾಗುತ್ತದೆ, ಇಲ್ಲಿಗೆ ಬಂದ ಹಿಂದಿನ ಯಾವ ಡೆಲಿವರಿ ಬಾಯ್ ಕೂಡ ವಾಪಸ್ ಹೋಗಿಲ್ಲ ಅಂತ. ನಾನು ಸಿಕ್ಕಾಯ್ಕೊಂಡೆ ಅಂತ ಲೋಹಿತ್ ತಿರುಗಿ ಓಡ್ತಾನೆ. ಆದ್ರೆ ಬಾಗಿಲು ದಡಾರ್ ಅಂತ ಮುಚ್ಚಿಕೊಳ್ಳುತ್ತದೆ. ಕಿಚನ್ ಕಡೆಯಿಂದ ಒಬ್ಬ ವ್ಯಕ್ತಿ ಹೊರಗೆ ಬರ್ತಾನೆ. ಅವನು ಮನುಷ್ಯನ ತರಹ ಇಲ್ಲ. ಅವನ ಬಾಯಿ ಸಾಮಾನ್ಯಕ್ಕಿಂತ ದೊಡ್ಡದಾಗಿದೆ. ಹಲ್ಲುಗಳು ಹೊಚವಾಗಿದೆ. ಅವನ ಕೈಯಲ್ಲಿ ಒಂದು ದೊಡ್ಡ ಕತ್ತಿ ಇದೆ. ಅವನು ಲೋಹಿತ್ ನೋಡಿ ನಗ್ತಾನೆ. ನನಗೆ ಹಸಿವಾಗ್ತಿದೆ ಅಂತ ಆರ್ಡರ್ ಮಾಡಿದೆ, ಊಟ ಬಂತು, ಜೊತೆಗೆ ನೀನು ಬಂದೆ ಅಂತ. ಅವನು ಆರ್ಡರ್ ಮಾಡಿದ್ದು ಬಿರಿಯಾನಿ ತಿನ್ನೋಕಲ್ಲ, ಬಿರಿಯಾನಿ ತರೋರನ್ನ ತಿನ್ನೋಕೆ. ಲೋಹಿತ್ ಪ್ರಾಣ ಭಯದಲ್ಲಿ ಕಿಟಕಿಯ ಗಾಜು ಒಡೆದು ಹೊರಗೆ ಹಾರ್ತಾನೆ. ಕೈಗೆ ಗಾಜು ಚುಚ್ಚಿ ರಕ್ತ ಬರುತ್ತದೆ. ಲೆಕ್ಕಿಸದೆ ಬೈಕ್ ಹತ್ತಿ ಓಡ್ತಾನೆ. ಆ ರಾಕ್ಷಸ ಮನೆಯಿಂದ ಹೊರಗೆ ಬರ್ತಾನೆ. ಅವನು 4 ಕಾಲಲ್ಲಿ ಓಡಿ ಬರ್ತಾನೆ. ಲೋಹಿತ್ ಬೈಕ್ ಸ್ಟಾರ್ಟ್ ಮಾಡ್ತಾನೆ. ಕಿಕ್ ರಾಡ್ ಜಾಮ್ ಆಗಿರುತ್ತದೆ. ದೇವರೇ ಸ್ಟಾರ್ಟ್ ಆಗು ಅಂತ ಕೂಗ್ತಾನೆ. ಆ ರಾಕ್ಷಸ ಹತ್ತಿರ ಬರ್ತಿದ್ದಂಗೆ ಬೈಕ್ ಸ್ಟಾರ್ಟ್ ಆಗುತ್ತದೆ. ಲೋಹಿತ್ ಹಿಂದಿರುಗಿ ನೋಡದೆ ಬೈಕ್ ಓಡಿಸ್ತಾನೆ. ರಸ್ತೆಯಲ್ಲಿ ಹೋಗುವಾಗ GPS ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡುತ್ತದೆ. ಟರ್ನ್ ಬ್ಯಾಕ್, ಡೆಸ್ಟಿನೇಷನ್ ಬಿಹೈಂಡ್ ಯು, ಹಿಂದೆ ಹೋಗು, ನಿನ್ನ ಗುರಿ ಹಿಂದಿದೆ ಅಂತ. ಅವನು ಬೈಕ್ ನ ಕನ್ನಡಿಯಲ್ಲಿ ನೋಡಿದ್ರೆ ಆ ರಾಕ್ಷಸ ಬೈಕ್ ನಷ್ಟೇ ವೇಗವಾಗಿ ಓಡಿ ಬರ್ತಿರೋದು ಕಾಣುತ್ತದೆ. ಲೋಹಿತ್ ಹನುಮಾನ್ ಚಾಲಿಸ್ ಹೇಳ್ಕೊಂಡು ಮೈನ್ ರೋಡ್ ಕಡೆ ಬರ್ತಾನೆ. ಸ್ಟ್ರೀಟ್ ಲೈಟ್ ಕಾಣ್ತಿದೆ. ಹಾಗೆ ಆ ರಾಕ್ಷಸ ಕತ್ತಲೆಯಲ್ಲಿ ಮಾಯವಾಗ್ತಾನೆ. ಲೋಹಿತ್ ಪೊಲೀಸರ ಜೊತೆ ಆ ಜಾಗಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಯಾವುದೇ ವಿಲ್ಲ ಇಲ್ಲ. ಅಲ್ಲಿ ಇರೋದು ಒಂದು ಪಾಳು ಬಿದ್ದ ಸ್ಮಶಾನ. ಆದರೆ ಆ ಸ್ಮಶಾನದ ಮಧ್ಯೆ ಲೋಹಿತ್ ರಾತ್ರಿ ನೋಡಿದ ಹಳೆಯ ಟೇಬಲ್ ಇರುತ್ತದೆ. ಅದರ ಮೇಲೆ ಲೋಹಿತ್ ತಂದಿದ್ದ ಬಿರಿಯಾನಿ ಪ್ಯಾಕೆಟ್ ಹಾಗೇ ಇರುತ್ತೆ.
ಮತ್ತು ಅದರ ಪಕ್ಕ ಹಲವಾರು ಹಳೆಯ ಡೆಲಿವರಿ ಬ್ಯಾಗ್ಗಳು ಮಣ್ಣಿನಲ್ಲಿ ಹೂತು ಹೋಗಿರುತ್ತವೆ. ಪೊಲೀಸರು ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್, ಈ ಏರಿಯಾದಲ್ಲಿ ಕಳೆದ 2 ವರ್ಷದಿಂದ 10 ಜನ ಡೆಲಿವರಿ ಬಾಯ್ ಕಾಣೆಯಾಗಿದ್ದಾರೆ. ಯಾರಿಗೂ ಸುಳಿವು ಸಿಕ್ಕಿರಲಿಲ್ಲ. ಇವತ್ತು ನಿಮ್ಮಿಂದ ಅವರ ಶವಗಳು ಸಿಕ್ಕಿವೆ ಅಂತ. ಲೋಹಿತ್ ತನ್ನ ಮೊಬೈಲ್ ನೋಡ್ತಾನೆ. ಆ ಆಖರಿ ಆರ್ಡರ್ ಹಿಸ್ಟರಿಯಲ್ಲಿ ಡಿಲೀಟ್ ಆಗಿದೆ. ಫ್ರೆಂಡ್ಸ್, ಅಂದಿನಿಂದ ಲೋಹಿತ್ ನೈಟ್ ಶಿಫ್ಟ್ ಕೆಲಸವನ್ನ ಬಿಟ್ಟ. ನಮಗೆ ಹಸಿವಾದಾಗ ನಾವು ಆರ್ಡರ್ ಮಾಡ್ತೀವಿ, ಆದರೆ ಕೆಲವು ಸಲ ದೆವ್ವಗಳಿಗೂ ಹಸಿವಾಗುತ್ತದೆ. ಅವುಗಳಿಗೆ ಆ್ಯಪ್ ಬೇಕಾಗಿಲ್ಲ, ಬರೀ ಮನುಷ್ಯ ಬೇಕು. ನೀವು ಡೆಲಿವರಿ ಬಾಯ್ ಆಗಿದ್ರೆ ಅಥವಾ ರಾತ್ರಿ ಒಂಟಿಯಾಗಿ ಟ್ರಾವೆಲ್ ಮಾಡೋರಾಗಿದ್ರೆ ನಿರ್ಜನ ಪ್ರದೇಶಕ್ಕೆ ಹೋಗುವ ಮುಂಚೆ ಹುಷಾರು. ಲೊಕೇಶನ್ ಸ್ಮಶಾನ ಆಗಿರಬಹುದು. ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ನಿಮ್ಮ ರಾಜು. ಮುಂದಿನ ವಿಡಿಯೋಗೆ ಸಿಗೋಣ. ಅಲ್ಲಿವರೆಗೂ ಹುಷಾರಾಗಿರಿ. ನಮಸ್ಕಾರ.